ನನಗೆ ಇವತ್ತು ಬೆಳಿಗ್ಗೆ ಒಬ್ಬ ನಮ್ಮ ರೈತ ಹುಡುಗ ಕಷ್ಟಪಟ್ಟು ಅವ್ರ ಕುರಿಗಳು ಸಾಕಿದ್ರೆ ಮನೆ ಹತ್ರ ಇರೋ ಕುರಿಗಳು 22 ಕುರಿಗಳಿಲ್ಲ. ಹೊಸ ಟ್ರ್ಯಾಕ್ಟರ್ ಮನೆ ಮುಂದೆ ಬಿಟ್ರೆ ಟ್ರ್ಯಾಕ್ಟರ್ ಇಲ್ಲ. ಆ SI ಫೋನ್ಗೆ ಬರಲ್ಲ. ಇದು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತ. ಅಂತರ್ರಾಜ್ಯದ ಡಕಾಯಿತಿಗಳಾಗ್ತಾ ಇದೆ. ದೇವಸ್ಥಾನಗಳನ್ನು ಬಿಡ್ತಾ ಇಲ್ಲ, ಮನೆಗಳನ್ನ ಬಿಡ್ತಾ ಇಲ್ಲ, ಜ್ಯುವೆಲ್ಲರ್ಸ್ ಅಂಗಡಿಗಳನ್ನ ಬಿಡ್ತಾ ಇಲ್ಲ. ಇಷ್ಟಾದರೂ ಕೂಡ ಪಾಪ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನು ಈ ಜಿಲ್ಲೆಯಲ್ಲಿ ಏನು ಆಗ್ತಾ ಇಲ್ವೇನೋ ಅನ್ನೋ ತರ ಇದೆ. ಅದು ಅವ್ರು ಇಲ್ಲಿದಾರ ಎಲ್ಲಿದಾರ ಗೊತ್ತಿಲ್ಲ. ಪೊಲೀಸ್ ವೈಫಲ್ಯ ಎಲ್ಲಾ ಕಡೆನೂ ಯಥೇಚ್ಛವಾಗಿ ಆಡಳಿತ ವೈಫಲ್ಯ. ಅಧಿಕಾರಿಗಳು ಯಾವಾಗ ನೆಟ್ಟಿಗಿರ್ತಾರೆ ಅಂದ್ರೆ ಅವ್ರ ಮೇಲೆ ಆಡಳಿತ ಮಾಡುವಂತ ಅವ್ರು ಇರ್ತಾರಲ್ಲ ರಾಜಕಾರಣಿಗಳು, ಅವ್ರು ಸರಿ ಇರ್ಬೇಕು. ಸರ್, ಎಲ್ಲಾ ಕಡೆನೂ ಯಥೇಚ್ಛವಾಗಿ ಮದ್ಯಪಾನ ಮಾರಾಟ ಮಾಡ್ತಾ ಇದ್ದಾರೆ. ರಸ್ತೆ ಬದಿ ಡಾಬಾಗಳಲ್ಲಿ, ಹೈವೇಗಳಲ್ಲಿ ಅವರೇ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ನೀವು ಇಷ್ಟು ವರಮಾನ ನಮ್ಗೆ ತಂದು ಕೊಡ್ಬೇಕು ಅಂತ, ಇಷ್ಟು ಆದಾಯ ನಮ್ಗೆ ತಂದು ಕೊಡ್ಬೇಕು ಅಂತ. ನನ್ಗೆ ಹೇಳ್ತಾರಲ್ಲ ಅವರು, ಪೊಲೀಸ್ನವ್ರಿಗೆ ತಿಂಗಳಿಗಿಷ್ಟು, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟು, ಎಲ್ಲ ಕೂಡ ಫಿಕ್ಸ್ ಅಂತೆ. ಅವನು ರಾತ್ರಿ 11 ಅಲ್ಲ 12, 1 ಗಂಟೆ 2 ಗಂಟೆವರೆಗೂ ತೆಗ್ದಿರ್ಬೋದು. ಮತ್ತೆ ಈ ರೀತಿಯ ಮನೋಭಾವನೆ ಅಲ್ಲ, ಪಾಪ ಅವ್ರೇನ್ ಮಾಡ್ತಾರೆ, ಅವರ ಲೋವರ್ ಆಫೀಸರ್ಸು ತಿಂಗಳು ಮಾಮೂಲಿ ಫಿಕ್ಸ್ ಮಾಡಿದ್ದಾರೆ. ಅದು ಎಲ್ಲಿವರೆಗೂ ಹೋಗಿ ರೀಚ್ ಆಗುತ್ತೆ ನನಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಅದನ್ನು ಹಂಚ್ಕೊಳ್ತಾರೆ ನನಗೇನು ಮಾಹಿತಿ ಇಲ್ಲ. ಆದರೆ ಪ್ರತಿ ಅಂಗಡಿಗೂ ಕೂಡ, ಮದ್ಯದ ಅಂಗಡಿಗೆ ನೀವೇ ಹೋಗಿ, ನಾನು ಹೇಳೋದಲ್ಲ, ನೀವೇ ಹೋಗಿ ಯಾರನ್ನಾದ್ರೂ ಕೇಳಿ, ಅವರೇ ಹೇಳ್ತಾರೆ ಎಷ್ಟೆಷ್ಟು ಕೊಡಬೇಕಾಗಿದೆ. ನನಗೆ ಇವತ್ತು ಬೆಳಿಗ್ಗೆ ಒಬ್ಬ ನಮ್ಮ ರೈತ ಹುಡುಗ ಕಷ್ಟಪಟ್ಟು ಅವ್ರ ಕುರಿಗಳು ಸಾಕಿದ್ರೆ ಮನೆ ಹತ್ರ ಇರೋ ಕುರಿಗಳು 22 ಕುರಿಗಳಿಲ್ಲ. ಹೊಸ ಟ್ರ್ಯಾಕ್ಟರ್ ಮನೆ ಮುಂದೆ ಬಿಟ್ರೆ ಟ್ರ್ಯಾಕ್ಟರ್ ಇಲ್ಲ. ಆ SI ಫೋನ್ಗೆ ಬರಲ್ಲ. ಇದು ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತ. ಅಂತರ್ರಾಜ್ಯದ ಡಕಾಯಿತಿಗಳಾಗ್ತಾ ಇದೆ. ದೇವಸ್ಥಾನಗಳನ್ನು ಬಿಡ್ತಾ ಇಲ್ಲ, ಮನೆಗಳನ್ನ ಬಿಡ್ತಾ ಇಲ್ಲ, ಜ್ಯುವೆಲ್ಲರ್ಸ್ ಅಂಗಡಿಗಳನ್ನ ಬಿಡ್ತಾ ಇಲ್ಲ. ಇಷ್ಟಾದರೂ ಕೂಡ ಪಾಪ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಏನು ಈ ಜಿಲ್ಲೆಯಲ್ಲಿ ಏನು ಆಗ್ತಾ ಇಲ್ವೇನೋ ಅನ್ನೋ ತರ ಇದೆ. ಅದು ಅವ್ರು ಇಲ್ಲಿದಾರ ಎಲ್ಲಿದಾರ ಗೊತ್ತಿಲ್ಲ. ಪೊಲೀಸ್ ವೈಫಲ್ಯ ಎಲ್ಲಾ ಕಡೆನೂ ಯಥೇಚ್ಛವಾಗಿ ಆಡಳಿತ ವೈಫಲ್ಯ. ಅಧಿಕಾರಿಗಳು ಯಾವಾಗ ನೆಟ್ಟಿಗಿರ್ತಾರೆ ಅಂದ್ರೆ ಅವ್ರ ಮೇಲೆ ಆಡಳಿತ ಮಾಡುವಂತ ಅವ್ರು ಇರ್ತಾರಲ್ಲ ರಾಜಕಾರಣಿಗಳು, ಅವ್ರು ಸರಿ ಇರ್ಬೇಕು. ಸರ್, ಎಲ್ಲಾ ಕಡೆನೂ ಯಥೇಚ್ಛವಾಗಿ ಮದ್ಯಪಾನ ಮಾರಾಟ ಮಾಡ್ತಾ ಇದ್ದಾರೆ. ರಸ್ತೆ ಬದಿ ಡಾಬಾಗಳಲ್ಲಿ, ಹೈವೇಗಳಲ್ಲಿ ಅವರೇ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ನೀವು ಇಷ್ಟು ವರಮಾನ ನಮ್ಗೆ ತಂದು ಕೊಡ್ಬೇಕು ಅಂತ, ಇಷ್ಟು ಆದಾಯ ನಮ್ಗೆ ತಂದು ಕೊಡ್ಬೇಕು ಅಂತ. ನನ್ಗೆ ಹೇಳ್ತಾರಲ್ಲ ಅವರು, ಪೊಲೀಸ್ನವ್ರಿಗೆ ತಿಂಗಳಿಗಿಷ್ಟು, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟು, ಎಲ್ಲ ಕೂಡ ಫಿಕ್ಸ್ ಅಂತೆ. ಅವನು ರಾತ್ರಿ 11 ಅಲ್ಲ 12, 1 ಗಂಟೆ 2 ಗಂಟೆವರೆಗೂ ತೆಗ್ದಿರ್ಬೋದು. ಮತ್ತೆ ಈ ರೀತಿಯ ಮನೋಭಾವನೆ ಅಲ್ಲ, ಪಾಪ ಅವ್ರೇನ್ ಮಾಡ್ತಾರೆ, ಅವರ ಲೋವರ್ ಆಫೀಸರ್ಸು ತಿಂಗಳು ಮಾಮೂಲಿ ಫಿಕ್ಸ್ ಮಾಡಿದ್ದಾರೆ. ಅದು ಎಲ್ಲಿವರೆಗೂ ಹೋಗಿ ರೀಚ್ ಆಗುತ್ತೆ ನನಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಅದನ್ನು ಹಂಚ್ಕೊಳ್ತಾರೆ ನನಗೇನು ಮಾಹಿತಿ ಇಲ್ಲ. ಆದರೆ ಪ್ರತಿ ಅಂಗಡಿಗೂ ಕೂಡ, ಮದ್ಯದ ಅಂಗಡಿಗೆ ನೀವೇ ಹೋಗಿ, ನಾನು ಹೇಳೋದಲ್ಲ, ನೀವೇ ಹೋಗಿ ಯಾರನ್ನಾದ್ರೂ ಕೇಳಿ, ಅವರೇ ಹೇಳ್ತಾರೆ ಎಷ್ಟೆಷ್ಟು ಕೊಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.